ಹೊರಗಿದ್ದೆ ಕಾಲಲ್ಲಿ ನೋಡ್ತಾ ಈ ಕಾಲನ್ನು ಎಲ್ಲೂ ನೋಡಿದ್ದೀನಲ್ಲ ಅಂತ ಆಲೋಚಿಸುವಷ್ಟರಲ್ಲೇ ಒಂದು ರೂಪ ಅವಳ ಮುಂದೆ ಪ್ರತ್ಯಕ್ಷವಾಯಿತು. ಅಷ್ಟೆಲ್ಲ ಹರಿ ಕಣ್ಣು ಬಾಯಿ ತೆರೆದುಕೊಂಡ್ಳು. ಈ 6 ಫೀಟ್ ಕಟ್ಟೋರು ತನ್ನ ಕ್ರೂರಿ ಬಾಸ್ ತಾರಕ್ ವರ್ಮಾ ಅವನನ್ನು ನೋಡುತ್ತಲೇ, ಗುಡ್ ಈವ್ನಿಂಗ್ ಸರ್, ಹೇಗಿದ್ದೀರಿ ಸರ್, ನೀವಿಲ್ಲೇನು ಮಾಡ್ತಿದ್ದೀರಿ ಸರ್ ಅಂತ ವಿನಯನೆಲ್ಲ ಸುರಿತಾ ಕೇಳಿದ್ಲು. ಕಾರ್ಗೋರ್ಗೆ ಕೈಗಳನ್ನ ಕಟ್ಕೊಟ್ಟು, ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಹುಬ್ಬೇರ್ಸ್ ಕೇಳ್ದ. ಏನಿಲ್ಲ ಸರ್, ಸಣ್ಣ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹತ್ತಿರದಲ್ಲೇ ನಮ್ಮ ಮನೆ ಸರ್, ಬನ್ನಿ ಸರ್ ಕಾಫಿ ಕುಡಿಯೋರಂತೆ, ಇಲ್ತಿದ್ರೆ ಗ್ರೀನ್ ಚಾ. ಅತಿಥಿ ಮರ್ಯಾದೆನ ರಸ್ತೆ ಮೇಲೆ ಮಾಡ್ತಿದ್ಲ ಹರಿಯನ ಕೋಪದಿಂದ ನೋಡ್ತಾ ಕಾರ್ ಬಾಗಿಲು ಬಂದು ಒದೆ ನೀಡ್ದ. ಅದು ಎಲ್ಲಿ ಮುರಿದು ಹೋಗಿದೆಯೋ ಅಂತ ಬೆಚ್ಚಿ ಬಿದ್ದು ನೋಡಿದ್ಲು. ಈಗ ಯಾಕೆ ಈ ರಾವಣ ಮಹಾರಾಜ ಇಷ್ಟೊಂದು ಕೋಪದಲ್ಲಿದ್ದಾನೆ ಅಂತ ಗೊಂದಲದಿಂದ ಅಯೋಮಯವಾಗಿ ನೋಡ್ತಿದ್ರೆ, ಇಲ್ಲಿವರೆಗೆ ಏನು ಮಾಡಿದೆ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ. ನಾನೇನು ಮಾಡಿದೆ ಸರ್, ನಾನೇನು ಮಾಡಿಲ್ಲ ಅಂತ ಕಣ್ಣುಗಳನ್ನ ಪಟಪಟ ಬಿಡಿಸ್ತಾ ಕೋಪ ನೆತ್ತಿಗೆರೆದ ತಾರಕ್ ಲಹರಿಯ ಕಾರಿನ ಮುಂಭಾಗಕ್ಕೆ ತಳ್ಳಿ ಒಳಗೆ ಹತ್ತಿರವಾಗಿ ಬಂದು, ಸಂಜೆ ನಾನೇನು ತಿಂದೆ ಅಂತ ಕಣ್ಣುಗಳನ್ನ ಉರುಳಿಸ್ತಾ ಕೇಳ್ದ. ಓ ದೇವ್ರೆ, ನಾನೇನು ತಿಂದೆ ಅಂತ ಕೇಳ್ತಿದ್ದಾನೆ ಅಂದರೆ ಒಂದು ವೇಳೆ ನೋಡ್ಬಿಟ್ಟು ಏನೋ ಒಂದೇ ನನ್ನನ್ನು ಏನಾದರೂ ಹಿಂಬಾಲಿಸ್ತಿದ್ದಾನಾ ಅಂತ ಕಣ್ಣುಗಳನ್ನ ಗಲಿಸಿ ಉಗುಳು ನುಂಗ್ತಾ, ಅದು ಹಸುವಾಗಿದ್ರೆ ಊಟ ಮಾಡಿದೆ ಸರ್ ಅಂತ ಅರ್ಧ ಮಾತನ್ನು ಗಂಟನ್ನು ನುಂಗ್ಬಿಟ್ಲು. ಅದೇ, ಆ ಊಟ ಎಲ್ಲಿ ತಿಂದೆ? 5 ಸ್ಟಾರ್ ಹೋಟೆಲ್ನಲ್ಲಿ ಅಥವಾ ರಸ್ತೆ ಬದಿ ಗಾಡಿ ಮೇಲ ಅಂತ ಕೇಳ್ತಿವಾಗ ಒಂದು ದವಡೆ ಸ್ನಾಯುಗಳು ಬಿಕ್ಕಿಕೊಂಡವು. ಓ ದೇವ್ರೇ, ನಮ್ಮದು ಪಂಚತಾರ ಹೋಟೆಲ್ನಲ್ಲಿ ತಿನ್ನೋಷ್ಟು ಯೋಗ್ಯತೆ ಇಲ್ಲ ಸರ್, ಅದಕ್ಕೆ ರಸ್ತೆ ಬದಿ ಸಣ್ಣ ಹೋಟೆಲ್ನಲ್ಲಿ ತಿಂದವು. ಅದು ಶ್ರೀಮಂತ ಆಹಾರ ಇರಲಿಕ್ಕಿಲ್ಲ, ಆದರೆ ಗುಣಮಟ್ಟವನ್ನು ಕಾಪಾಡ್ತಾ ನೀಟಾಗಿ ಬಿಡಿಸೋ ಶುಚಿಯಾದ ಆಹಾರ ಮಾತ್ರ ಸಿಗುತ್ತೆ ಸರ್. ಯಾಕೆ ಸರ್, ನೀವು ಕೂಡ ತಿಂತೀರಾ ಅಂತ ಕೇಳ್ತಿದ್ಲ ಹರಿಯನ್ನ ಕೋಪದಿಂದ ದಿಟ್ಟಿಸ್ದ. ಅಪ್ಪ, ಏನಿವನ್ ಕಣ್ಣು ಹೀಗೆ ಉರಿತಿದೆ ಅಂದ್ಕೊಳ್ತಾ ಸರ್ ಸರ್ ಅಂತ ಕರೆದ್ಲು. ಕೊಲೆ ಮಾಡುವಷ್ಟು ಕೋಪ ಬರ್ತಿದ್ರು ಬೇಸರದಿಂದ. ಸ್ವಲ್ಪ ದೂರ ಕಾಯ್ದುಕೊಳ್ಳಿ ಸರ್, ತುಂಬ ಹತ್ತಿರ ಇದ್ದೀರಿ, ಇದನ್ನು ನೋಡಿದ್ರೆ ರಸ್ತೆ, ಹೀಗೆ ನಾನು ಯಾರಾದರೂ ನೋಡಿದ್ರೆ ತುಂಬ ರೂಮರ್ಸ್ ಹರಡುತ್ತೆ. ಈಗಾಗಲೇ ನನ್ನ ಮೇಲೆ ನಮ್ಮ ಕಾಲೋನಿಯ ಜನರಿಗೆ ಅಪಾರವಾದ ಪ್ರೀತಿ ಅಭಿಮಾನ ಇದೆ. ಈಗೇನಾದರೂ ನನ್ನನ್ನು ಹೀಗೆ ನೋಡಿದ್ರೆ ಕಟ್ಔಟ್ಗಳು ಬ್ಯಾನರ್ಗಳನ್ನ ಹಾಕಿ ನನಗೆ ಅಭಿನಂದನಾ ಸಭೆ ಏರ್ಪಡಿಸಿ ನಮ್ಮ ಅಮ್ಮನ ಕೈಯಿಂದ ಸನ್ಮಾನ ಮಾಡಿಸ್ತಾರೆ ಸರ್. ಏನು ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ದ. ಅಯ್ಯೋ, ನಿಮ್ಮ ಜೊತೆ ನಾನು ಯಾಕೆ ತಮಾಷೆ ಮಾಡ್ತೀನಿ ಸರ್, ಅಪ್ರಸಿದ್ಧ ನಟನ ಮಾತು ತಿಳಿದಿದೆಯಲ್ಲ, ಸಂಬಳ ಕೊಡೋನ ಮೇಲೆ ತಮಾಷೆ ಮಾಡಿದ್ರೆ ಜೀವನವೇ ತಲೆ ಕೆಳಗಾಗುತ್ತೆ ಅಂತ. ಆ ಸೂತ್ರವನ್ನು ನಾನು ಅಕ್ಷರಶಃ ಪಾಲಿಸ್ತೀನಿ. ಆದರೆ ನಿಮ್ಮಂಥ ಶ್ರೀಮಂತ ಜನರಿಗೆ ನಮ್ಮ ಮಧ್ಯಮ ವರ್ಗದ ಮನಸ್ಥಿತಿಗಳು, ಇಲ್ಲಿ ಮಾತಾಡೋ ವದಂತಿಗಳು ತಿಳಿಯೋದಿಲ್ವಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಸರ್ ಅನ್ಲಾಗಿ ಎಷ್ಟು ಕೋಪದಿಂದ ಬಂದಿದ್ನೋ ಅಲ್ಲ. ಹರಿ ಮುಖ ನೋಡ ಆ ಕೋಪ ಕಡಿಮೆಯಾಗಿ ಹಿಂದಕ್ಕೆ ಸರಿದ. ಅಮ್ಮಯ್ಯ ಅಂತ ಉಸಿರು ಬಿಟ್ಟು, ಈಗ ನೀವು ನಾನು ಏನು ತಿಂದೆ ಅಂತ ಕೆಲಸ ಮಾಡ್ಕೊಂಡು ಹಿಂಬಾಲಿಸ್ತಾ ನನ್ನ ಕೇಳೋದಕ್ಕೆ ಬಂದ್ರಿ ಸರ್. ಲಹರಿ ತಾರಕ್ ಕಿರ್ಚಾಟ ಆ ಜಾಗದಲ್ಲಿ ಪ್ರತಿಧ್ವನಿಸಿದಂತಾಗಲು ಕಿವಿಗಳನ್ನ ಮುಚ್ಕೊಂಡು, ಸಾರಿ ಸರ್, ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಹಾಗೆ ನಡೀತಾ ಕಣ್ಣು ಜಾಗದಲ್ಲಿ ಏನಾದರೂ ಒಂದು ತಿಂತ ಮಜಾ ಮಾಡ್ತಾ ಬರ್ತೀನಿ. ನಿಮ್ಮ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರವಾಸಗಳನ್ನ ಯೋಚಿಸೋದು ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಹೀಗೆ ನಮ್ಮ ಮಟ್ಟಕ್ಕೆ ತಕ್ಕಂತೆ ಸಣ್ಣ ಸಂತೋಷನ ಮಾತ್ರ ಪಡ್ಕೊಳ್ಬಲ್ಲೆವು, ಆನಂದಿಸಬಲ್ಲೆವು ಅಂತ ಹೇಳ್ತಿದ್ದ ಅವಳ ಮುಂದೆ ಬಂದು. ಏನು ಅಂತಸ್ತಿನ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲ ಸರ್, ನಿಮ್ಮಂಥ ದೊಡ್ಡ ಜನರಿಗೆ ನಮ್ಮಂಥ ಸಣ್ಣ ಹಕ್ಕಿಗಳ ಜೀವನ ಹೀಗಿರುತ್ತೆ ಅಂತ ತಿಳಿಯೋದಿಲ್ವಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಎಷ್ಟಿದ್ರೂ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಹೆಣ್ಮಗಳು ತಾನೇ ಸರ್ ಅಂತಿದ್ಲ ಹರಿ ಮಾತುಗಳಲ್ಲಿನ ವ್ಯಂಗ್ಯ ತಿಳಿತಿದ್ದಂತೆ. ಇದು ಆಫೀಸಲ್ಲ ಅಂತ ನೀನು ಇಷ್ಟ ಬಂದಂತೆ ಹಾರಾಡ್ತಿದ್ಯಾ ಅಲ್ವಾ ಅಂತ ಕಣ್ಣುಗಳು ಸಣ್ಣಗೆ ಮಾಡ್ದ. ಆಫೀಸ್ ಅಂದ್ರೇನು, ರಸ್ತೆ ಅಂದ್ರೇನು, ಮನೆ ಆದ್ರೇನು, ಎಲ್ಲಿಯಾದರೂ ಕ್ಯಾರೆಕ್ಟರ್ ಬದಲಾಗುತ್ತಾ ಸರ್? ಆದರೆ ಆಫೀಸ್ನಲ್ಲಿ ನೀವು ನನ್ನ ಬಾಸ್ ಆಗಿರೋದ್ರಿಂದ ನೀವು ಹೇಳಿದ ಕೆಲಸ ಮಾಡಬೇಕು, ನಿಮ್ಗೆ ತಲೆಬಾಗಿ ಬದುಕಬೇಕು. ಇಲ್ಲದಿದ್ದರೆ ಹೇಳಿದ್ನೆಲ್ಲ ನಮ್ಮ ಜೀವನವೇ ತಲೆ ಕೆಳಗಾಗಿ ಸಂಬಳ ಇಲ್ದಂಗೆ ಮಾಡ್ತೀರಿ. ಕಾನೂನು ಪ್ರಕಾರ ಇದು ರಸ್ತೆ, ಈಗ ನಾನು ಆಫೀಸ್ನಲ್ಲಿಲ್ಲ, ನನ್ನ ಜೀವನ ಹೀಗಿರುತ್ತೆ ಅಂತ ಹೇಳ್ತಿದ್ದೀನಿ. ನಿನಗೆ ಕೊಟ್ಟು 2 ದಿನಗಳ ರಜೆಯನ್ನು ರದ್ದು ಮಾಡ್ತಿದ್ದೀನಿ. ನಾಳೆ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಆಫೀಸ್ ನನ್ನ ಕೋಣೆಯಲ್ಲಿರ್ಬೇಕು ಅಂತ ಹೇಳಿ ಮುಂದಕ್ಕೆ ಹೋಗ್ತಿದ್ರೆ ಅವನ್ನ ಅಡ್ಡಗಟ್ಟಿ, ಅದೇನು ಸರ್, ಕೊಟ್ಟ ಮಾತಿನ ಮೇಲೆ ನೀವು ಇರೋದಿಲ್ವಾ? ನೀವು ತುಂಬ ಕಟ್ಟುನಿಟ್ಟಾದ ಬಾಸ್, ಪ್ರಸಿದ್ಧ ಉದ್ಯಮಿ, ಯಶಸ್ವಿ ಉದ್ಯಮದ ಮಾಲೀಕ ಅಂತ ಎಲ್ಲರೂ ಹೇಳ್ತಿದ್ರೆ ಕೇಳಿ ಆಶ್ಚರ್ಯಪಟ್ಟಿದ್ದೆ. ಅದೇನು ಒಬ್ಬ ಎಂಪ್ಲಾಯಿ ಮೇಲೆ ಕೋಪ ಮಾಡ್ಕೊಂಡು ರಜೆ ರದ್ದು ಮಾಡಿದ್ರಿ, ನಾನೇನು ತಪ್ಪು ಮಾಡಿದೆ ಅಂದ್ಲು. ಅದು ಖಚಿತ ಅವಳನ್ನ ನೋಡ್ದ. ತಾರಕ್ನ ಬೇಸರವನ್ನು ನೋಡ್ತಿದ್ಲ ಹರಿಗೊಳಗೊಳಗೆ ತುಂಬಾ ಸಂತೋಷ. ಇಲ್ದಿದ್ರೆ ನಾನು ಒಂದು ರಾತ್ರಿ ಪೂರ್ತಿ ಶಿಕ್ಷೆ ಹೆಸರಲ್ಲಿ ಹಿಂಸೆ ನೀಡ್ತೀಯಾ? ನೀನು ಸಿಕ್ಕಾಕೊಂಡಿಯಲ್ಲ, ಸಿಕ್ಕಾಗಲೆಲ್ಲ ಹೀಗೆ ನಿನ್ನ ಜೊತೆ ಆಟ ಆಡಬೇಕು. ದೊಡ್ಡ ಬಾಸ್ ಅಂತ ಅಂದ್ಕೊಳ್ತಿದ್ದಾನೆ ಅಂತ ಬೈದ್ಕೊಳ್ತಿದ್ರೆ, ನಿನಗಷ್ಟೊಂದು ಧೈರ್ಯ ಇದ್ದರೆ ಮನಸ್ಸಿನಲ್ಲೆಲ್ಲ ಹೊರಗಡೆ ಕೇಳಿಸೋಂಥ ಬೈಗಳನ್ನೆಲ್ಲ ಕೇಳಿಸು ಅಂದ. ಅಯ್ಯೋ ಸರ್, ನಿಮ್ಮನ್ನು ನಾನೇ ಬೈತೀನಿ ಸರ್, ರಾಮ ಅಂತ ಕೆನ್ನೆಗಳನ್ನ ಬಡ್ಕೊಂಡ್ಳು. ಈಗ ಇಲ್ಲಿಗೆ ಬರೋ ಮುನ್ನ ಯಾವ ಘನ ಕಾರ್ಯ ಮಾಡಿದೆ ಅಂತ ಕೇಳ್ದ. ಓ ಅದಾ, ಯಾರೋ 3 ಪೋಖ್ರಿ ಹುಡುಗರು ರಸ್ತೆಗೆ ಅಡ್ಡಲಾಗಿ ಬಂದು ಏನೋ ಹಾರಾಡ್ತಿದ್ರು. ಕೈಯಲ್ಲಿದ್ದ ಪೆಪ್ಪರ್ ಸ್ಪ್ರೇ ಅವ್ರ ಮುಖಕ್ಕೆ ಹೊಡೆದು, ಮಳೆಯಲ್ಲಿ ನೆನಿಬೇಡಿ, ಕಫ ಕಟ್ಟತ್ತೆ, ಶೀತ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ ಅಂತ 4 ಒಳ್ಳೆ ಮಾತುಗಳು ಹೇಳಿ ಬಂದೆ ಸರ್. ಏನು ಸರ್, ಆ ದೃಶ್ಯವನ್ನು ಕೂಡ ನೀವು ನೋಡಿದ್ರಾ? ಹೌದು ನೋಡಿದೆ, ಅದಕ್ಕೆ ನಾಳೆ ನಿನ್ಗೆ ಆಫೀಸ್ನಲ್ಲಿ ಸನ್ಮಾನ ಕೂಡ ಮಾಡ್ತೀನಿ, ಕಾದು ನೋಡು ಅಂತ ಅಲ್ಲಿಂದ ಹೊರಟೋದ. ಅಯ್ಯೋ ಬಿಡೋ ಹುಚ್ಚ ಅಂತ ಬೈದ್ಕೊಳ್ತಾ. ಅಂದರೆ ಇವ್ನು ನನ್ನ ಹಿಂಬಾಲಿಸ್ತಿದ್ದಾನ, ನಾನು ತಿಂತಿದ್ದೀನಿ ಎಲ್ಲವನ್ನೂ ನೋಡಿದ್ದಾನೆ, ಯಾಕೆ ಬೇರೆ ಕೆಲಸವೇ ಇಲ್ವೇ, ಹೀಗೆ ನನ್ನಿಂದ ಬಿದ್ದಿದ್ದಾನೆ ಅಂತ ಮೂತಿ ತಿರುಗಿಸ್ಕೊಂಡು ಐಸ್ ಕ್ರೀಮ್ ತಿಂತ ಹಾಡುಗಳನ್ನ ಆಡ್ತಾ ಮನೆಗೆ ಹೋದ್ಲು.
ಮರುದಿನ ಆಫೀಸ್ ಇರೋದರಿಂದ ಆ ದಿನ ರಾತ್ರಿ ಮನೆಯವರ ಸಹಾಯದಿಂದ ತೋಟದಲ್ಲಿ ಹೊಸ ಗಿಡಗಳೊಂದಿಗೆ ಬದಲಾವಣೆ ಮಾಡಿದ್ಲು. ಮೇಲ್ಛಾವಣಿ ಸಂಪೂರ್ಣ ಭಾಗಕ್ಕೆ ತಿಳಿ ಬಣ್ಣಗಳು ಪೇಂಟ್ ಮಾಡಿ ಗಿಡಗಳನ್ನ ಸುಂದರವಾಗಿ ಜೋಡಿಸಿ ತನಗಿಷ್ಟವಾದ ಕೂತ್ಕೊಳ್ಳೋ ಜಾಗವನ್ನು ಸುಂದರವಾಗಿ ಲೈಟಿಂಗ್ನಲ್ಲಿ ಅಲಂಕರಿಸ್ಕೊಂಡ್ಳು. ಲಹರಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಹಣ ಹೋದರೂ ಇಂಥ ಸಂತೋಷ ಬೇರೆ ಯಾವುದರಲ್ಲೂ ಇರಲಾರ್ದು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಕಿಟ್ಟು, ಥ್ಯಾಂಕ್ ಯು ಅಮ್ಮ ಅಂತ ಅಪ್ಕೊಂಡು ಆ ದಿನ ಅಲ್ಲೇ ಕುಟುಂಬದೊಂದಿಗೆ ಮೇಣದ ಬತ್ತಿ ಬೆಳಕಿನಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಹಳೆ ಮಧುರ ಹಾಡುಗಳನ್ನ ಕೇಳ್ತಾ ರಾತ್ರಿ ಇನ್ನಷ್ಟು ನೆನಪಿನಲ್ಲಿ ಉಳಿಯುವಂತೆ ಮಾಡಿಕೊಂಡ್ಳು. ಮರುದಿನ ಹಿಂದಿನಂತೆ ಓಟದ ನಡುವೆ ಆಫೀಸ್ ಸಿದ್ಧವಾಗ ಅಮ್ಮ ಕೊಟ್ಟು ಊಟದ ಡಬ್ಬಿಯನ್ನು ತೊಗೊಂಡು ಸ್ಕೂಟಿ ಸ್ಟಾರ್ಟ್ ಮಾಡಿದ್ಲು. ಹಿಂದಿನ ದಿನ ಎಷ್ಟು ನೆನಪಿನ ಕ್ಷಣಗಳನ್ನ ತನ್ನ ಕುಟುಂಬದೊಂದಿಗೆ ಕಳೆದ ಲಹರಿ ಹೊಸ ಉತ್ಸಾಹದಿಂದ ಸಂತೋಷವಾಗಿ ಆಫೀಸ್ನೊಳಗೆ ಹೆಜ್ಜೆ ಇಡ್ತಿರುವಾಗ ಎದುರಿಗಿದ್ದ ಗೋಡೆ ಮೇಲಿನ ಪರದೆಯಲ್ಲಿ ಲಹರಿಯ ಸಾಹಸ ಕೃತ್ಯಗಳು ಎಂಬ ಶೀರ್ಷಿಕೆಗಳೊಂದಿಗೆ ವಿಡಿಯೋ ಕಾಣಿಸ್ತಿದ್ರೆ ಒಳಗೆ ಬರ್ತಿದ್ದ ಲಹರಿ ಬಾಯಿ ತೆರೆದು ನೋಡಿದ್ಲು. ಅಮ್ಮವರು ತಾನು ಬೈತಾ ಅವ್ರ ಕಣ್ಣುಗಳಿಗೆ ಕಾರ ಹೊಡಿತಾ ಹೇಳ್ತಿರೋ ಸಂಭಾಷಣೆಗಳ ಹಿಂದೆ ಹಿನ್ನೆಲೆ ಸಂಗೀತದೊಂದಿಗೆ ಒಂದು ಸಿನಿಮಾವನ್ನು ನೆನಪಿಸುವಂತಿರಲು ಎಲ್ಲ ಅಂತಸ್ತುಗಳಲ್ಲಿದ್ದ ಸಿಬ್ಬಂದಿ ಎಲ್ಲರೂ ಅಲ್ಲೇ ಇದ್ದರು. ದೇವ್ರೆ ಏನಿದು ಅಂದ್ಕೊಂಡ್ಳು. ಏ ಲಹರಿ ಅಂತ ಕಿಚ್ತಾ ಬಂದ್ಲು. ಅವಳನ್ನ ನೋಡಿದ. ಏನಮ್ಮ ಇದೇನಮ್ಮ ನಿನಗೆ ಇನ್ನೊಂದು ಆಘಾತಕಾರಿ ವಿಡಿಯೋ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಲು. ಏ ಲಹರಿ, ನೀನು ಇಷ್ಟೊಂದು ಧೈರ್ಯವಂತ ಹುಡುಗಿ ಅಂತ ಅಸ್ತಿತ್ವದಲ್ಲೇ ಊಹಿಸಿರಲಿಲ್ಲ. ಎಂಥ ಸಾಹಸ ಮಾಡಿದೆಯಾ, ಅವ್ರ ಬೆನ್ಮೂಳೆ ಮುರಿದಿದೆಯಾ, ಆ ಹೆಣ್ಮಕ್ಳು ನಿನ್ನಂತಿರಬೇಕು, ಹೀಗೆ ಮುಂದುವರಿಸು. ಆದರೆ ಇವೆಲ್ಲವೂ ಚೆನ್ನಾಗಿಲ್ಲ. ನಮ್ಮ ಆಫೀಸ್ ನಿಯಮಗಳು ತಿಳಿದಿದ್ರು ನೀನು ಹೀಗೆ ಸಣ್ಣ ಮಕ್ಕಳಂತೆ ವರ್ತಿಸ್ತಿದ್ಯಾ ಅಂತ ಅಂದ್ಕೊಂಡಿರಲಿಲ್ಲ. ಈಗಿನ ಕಾಲದ ಮಕ್ಕಳು ನಿನಗಿಂತ ವಾಸಿ ಅಂತ ನಗ್ತಾ ಹೊರಟೋದ್ರು. ನಿಜಕ್ಕೂ ಏನಾಗಿದೆಯಮ್ಮ ಅಂದ್ಲು ಲಹರಿ ಬೇಸರದಿಂದ. ಬಾ ಅಂತ ತನ್ನ ಜಾಗಕ್ಕೆ ಕರ್ಕೊಂಡು ಹೋಗಿ ಕಂಪ್ಯೂಟರ್ ಆನ್ ಮಾಡಿದ್ಲು. ಎಲ್ಲರ ಗಮನಕ್ಕೆ ನಮ್ಮ ಕಂಪನಿ ನಿಯಮಗಳಲ್ಲಿ ಪಾಲಿಸಬಾರ್ದ ನಮ್ಮ ಆರೋಗ್ಯಕ್ಕೆ ನಿಜಕ್ಕೂ ಒಳ್ಳೆಯದಲ್ಲ ಕೆಟ್ಟ ಅಭ್ಯಾಸಗಳು ಅಂತ ಒಂದು ಜಾಹೀರಾತು ಪ್ಲೇ ಆಯಿತು. ಮೊದಲನೇದು, ರಸ್ತೆ ಬದಿ ಆಹಾರವನ್ನು ಹೀಗೆ ತಿನ್ನಬೇಡಿ ಅಂತ ಲಹರಿ ಆತುರವಾಗಿ ತಿಂತ ಹೋಟೆಲ್ ಹುಡುಗ ಕೊಟ್ಟ ಗ್ಲಾಸ್ ನೀರನ್ನು ಕುಡಿತಾ ಚಟ್ನಿಯೊಂದಿಗೆ ಕೈ ಬೆರಳುಗಳನ್ನ ಚೀಪ್ತಾ ರುಚಿಯಾಗಿದೆ ಅಂತ ತಿಂತಿರೋ ವಿಡಿಯೋ ಅದು. ಅದನ್ನು ನೋಡೋರು ಯಾರಿಗಾದ್ರೂ ಛೀ ಅನ್ನೋ ಭಾವನೆ ಬರುತ್ತೆ. ನೇರವಾಗಿ ನೋಡಿದ್ರೆ ಅಷ್ಟೊಂದು ಇರ್ತಿದ್ರು ನಮ್ಮ ಹೀರೋ ನೀಡಿದ ವಿಶೇಷ ಗ್ರಾಫಿಕ್ಸ್ ಪರಿಣಾಮ ಆಗಿ ತೋರಿಸ್ತಿದೆ. ನೋಡ್ತಿದ್ದ ಲಹರಿ ಕೂಡ ಛೀ ಅನ್ನುವಂಥ ಮುಖ ಮಾಡಿದ್ಲು. ಕೋಣೆಯಲ್ಲಿ ಕೂತಿದ್ದ ತಾರಕ್ ಲಹರಿ ಆ ವಿಚಿತ್ರವಾದ ಮುಖವಾದ ಭಾವನೆಯನ್ನು ನೋಡ್ತಾ ನಗ್ತಿದ್ದ. ಛೀ ಏನಮ್ಮ ಇದು ಅಂದ್ಲು ಲಹರಿ. ಇದನ್ನು ನೋಡು ಅಂತ ಇನ್ನೊಂದು ಸೆಕೆಂಡ್ ನಂತರ ಪ್ಲೇ ಆದ ಮತ್ತೊಂದು ಜಾಹೀರಾತು ತೋರಿಸಿದ್ಲು. ಮಳೆಯನ್ನು ನೆನೀತಾ ಐಸ್ ಕ್ರೀಮ್ ತಿಂತ ರಸ್ತೆ ಬದಿಯಲ್ಲಿ ನಡೀತಾ ನೆನೀತಿರೋ ಲಹರಿ ಸಾಹಸಗಳವೆಲ್ಲವು. ಆದರೆ ಇಲ್ಲಿ ಹುಡುಗಿ ಸೌಂದರ್ಯ ಎಲ್ಲೂ ಕಾಣಿಸ್ತಂತೆ ಕಾಲಿಗಿರೋ ಕೆಸರು ರಸ್ತೆ ಮೇಲಿರೋ ಕಸವನ್ನು ಎತ್ತಿ ತೋರಿಸ್ತಾ ಲಹರಿ ಮಾಡ್ತಿರೋ ಕೆಲಸವನ್ನು ದೊಡ್ಡ ಅಪರಾಧವಾಗಿ ತೋರಿಸ್ತಿರೋ ವಿಡಿಯೋ ಅದು. ಲಹರಿ ಕೋಪ ನೆತ್ತಿಗೇರ್ತು. ಏ ಲಹರಿ, ನೀನೇನ ಇದು ಸಣ್ಣ ಮಗುವಿನಂತೆ ಮಳೆಯಲ್ಲ ತಿನ್ನೋದು ತಿರುಗೋದೇನು, ಮೇಲಾಗಾಗಿ ಹೇಗೆ ತಿಂತೀಯ ಛೀ ಅಂತಿದ್ದ ಪಕ್ಕದವನು ಮೂತಿ ಒಡೆದು. ನನ್ನ ಫುಡ್ಡು ನನ್ನಿಷ್ಟ, ಇನ್ನೊಬ್ರಿಗೆ ಇಷ್ಟ ಆಗಬೇಕಾದ ಅಗತ್ಯ ಇಲ್ಲ ಅಂತ ಲಹರಿ ಎಲ್ಲಿಗಮ್ಮ ಅಂತ ಸ್ನೇಹ ಕರೀತಿದ್ರು ಕೇಳಿಸ್ಕೊಳ್ಳದೆ. ಎಲ್ಲರೂ ತನ್ನ ನೋಡಿ ನಗ್ತಿದ್ರೆ ಕೆಂಪಾದ ಮುಖದೊಂದಿಗೆ ಅವ್ರನ್ನ ಒಂದು ನೋಟ ನೋಡಿ ವೇಗವಾಗಿ ತಾರಕ್ ಕೋಣೆಗೆ ನುಗ್ಗಿದ್ಲು. ಬಾಸ್ ಕೋಣೆಯಲ್ಲೂ ಇದ್ದ. ನಿಜಕ್ಕೂ ಏನಂದ್ಕೊಂಡಿದ್ದೀರಾ ನೀವು? ನನ್ನ ಜೀವನವನ್ನು ಹೀಗೆ ಜಾಹೀರಾತು ಮಾಡೋದಕ್ಕೆ ನಿಮ್ಗೆ ಹಕ್ಕು ಯಾರು ಕೊಟ್ಟರು? ನನ್ನ ಅನುಮತಿ ಇಲ್ಲದೆ ನನ್ನ ವೈಯಕ್ತಿಕ ಜಾಗದಲ್ಲಿ ನಾನು ಮುಕ್ತವಾಗಿರೋ ಕ್ಷಣಗಳನ್ನ ಹೀಗೆ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ? ನೀವು ಬಾಸ್ ಆದರೆ ನಿಮ್ಮ ಇಷ್ಟ ಬಂದನ್ನು ಮಾಡಬಹುದಾ? ನಿಮ್ಮನ್ನು ಯಾರು ಏನು ಅನ್ನಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ಲು. ಕುರ್ಚಿಯಲ್ಲಿ ಕಾಲುಗಳ ಮೇಲೆ ಕಾಲು ಹಾಕೊಂಡು ಅತ್ತಿತ್ತ ತೂಗ್ತಾ. ನಾನು ಏನಂದೆ ಅಂತ ಶಾಂತವಾಗಿ ಕೇಳ್ದ. ಏನು ಅಂತ ವಿಚಿತ್ರವಾಗಿ ಮುಖ ಮಾಡಿದ್ಲು. ಅಲ್ಲಿ ನಾನು ನಿನ್ನ ಬಾಸ್ ಅಲ್ಲ ಅಂತ ನಿನ್ನ ಇಷ್ಟ ಬಂದಂತೆಲ್ಲವನ್ನ ಮಾಡ್ತೀನಿ ಅಂತ ನನ್ನ ಮಾತು ಕೇಳೋ ಅಗತ್ಯ ಇಲ್ಲ ಅಂತ ಹಾರಾಡ್ದಿಯಲ್ಲ. ಇದು ನನ್ನ ಆಫೀಸ್, ಇಲ್ಲಿ ನಾನು ಹೇಳೋದೇ ನ್ಯಾಯ, ಮಾಡೋದೇ ನಿಯಮ. ನನ್ನ ನಿಯಮಗಳ ಆಫೀಸ್ನಲ್ಲಷ್ಟೇ ಅಲ್ಲ, ಹೊರಗಿನ ಪ್ರಪಂಚದಲ್ಲಿ ಎಲ್ಲಿಗೂ ಹೋದರೂ ಪಾಲಿಸ್ಬೇಕು. ನನ್ನ ಕಂಡ್ರೆ ನಿದ್ರೆಯಲ್ಲೂ ಹೆದರಬೇಕು ಇಲ್ಲ ಅಂತ ಹಾರಾಡಿದ್ರೆ ಇದು ನನ್ನ ಪ್ರತಿಕ್ರಿಯೆ. ನಿನಗೆ ಬೇಸರ ಬಂದಿದೆಯಲ್ಲ, ಅದು ನನಗಿಷ್ಟ ಆಯಿತು. ನೀನು ಹಾಗೆ ರಸ್ತೆ ಬದಿಯಲ್ಲಿ ತಿಂತಿದ್ದಾಗ ಕೆಸರನ್ನೆಲ್ಲ ಆಡ್ತಿದ್ದಾಗ ಅದಕ್ಕಿಂತ ಹೆಚ್ಚಿನ ಬೇಸರ ನನಗೆ ಬಂತು. ಆವಾಗಲೇ ಅಲ್ಲೇ ನಿನ್ನ ಕೆಲಸದಿಂದ ತೆಗೆದು ಹಾಕಬೇಕನ್ನಿಸ್ತು. ಆದರೆ ಒಂದು ವೇಳೆ ನಿನ್ನ ತೆಗೆದು ಹಾಕಿದ್ರೆ ಒಬ್ಳಿಗೆ ಮಾತ್ರ ಬುದ್ಧಿ ಬರುತ್ತೆ. ಅದೇ ನೀನು ಮಾಡಿದ ಕೆಲಸಗಳನ್ನ ಎಲ್ರಿಗೂ ತೋರಿಸಿದ್ರೆ ಉಳಿದವರೆಲ್ಲ ಎಚ್ಚರಿಕೆಯಿಂದ ಇರ್ತಾರೆ ಅಂತ ಶಾಂತವಾಗಿ ಹೇಳಿ, ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ನೀನು ಕೆಲಸ ಇರುತ್ತೆ, ಇಲ್ದಿದ್ರೆ ಅನಾರೋಗ್ಯಕ್ಕೊಳಗಾದರೆ ನೀನು ಕೆಲಸ ಹೋಗ್ಬೋದು ಅಂದ. ನಿಮ್ಮ ಹತ್ರ ಕೆಲಸ ಮಾಡ್ತಿರೋ ಅಷ್ಟಕ್ಕೆ ನೀವು ತಿನ್ನೋದಕ್ಕೆ ಹೇಳಿದನ್ನೇ ತಿಂದು ಕುಡಿಯೋದಕ್ಕೆ ಹೇಳಿದನ್ನೇ ಕುಡಿದು ಯಂತ್ರ ಮಾನವನಂತೆ ತಲೆ ಆಡ್ಸೋದಕ್ಕೆ ನಾನು ಉಳಿದವರಂತಲ್ಲ ಸರ್. ಲಹರಿಯಲ್ಲಿರೋದು ಇನ್ಯಾರು ನನ್ನ ನೋಡಿ ನಗ್ತಿದ್ದಾರೋ ಒಂದಿನ ಅವರೇ ನನ್ನ ಮೆಚ್ಕೊಂಡು ಹೆಮ್ಮೆ ಪಡುವಂತೆ ನೀವು ಜಲಸಿ ಪಡುವಂತೆ ಮಾಡಿದ್ರೆ ನನ್ನ ಹೆಸರು ಲಹರಿನೇ ಅಲ್ಲ. ಸರಿ, ಇಲ್ಲಿ ನಿಮ್ಮ ನಿಯಮಗಳನ್ನ ಪಾಲಿಸಬೇಕು, ಯಾಕಂದರೆ ನೀವು ಸಂಬಳ ನೀಡ್ತಿದ್ದೀರಿ. ಆದರೆ ಸರ್, ನಾವೆಲ್ಲ ಇಲ್ದಿದ್ರೆ ನಿಮ್ಮ ಉದ್ಯಮದ ಅಯಸ್ಕಾಂತ ಹಿಡಿದು ಹೋಗ್ತಿತ್ತು. ನಮ್ಮ ಗೌರವ ಕೊಡಿ ಅಂತ ಕೇಳ್ತಿಲ್ಲ, ಆದರೆ ಕೆಲಸ ಮಾಡೋ ಯಂತ್ರಗಳಂತ ಮಾತ್ರ ನೋಡಬೇಡಿ. ನಿಮ್ಮ ಹಾಗೆ ಎಲ್ಲರೂ ಹಣದ ಹುಚ್ಚರು ಅಥವಾ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ಉಳ್ಳವರು ಆಗಬೇಕಾದ ಅಗತ್ಯ ಇಲ್ಲ. ನನಗೆ ಸಣ್ಣ ವಯಸ್ಸಿನಿಂದಲೂ ಹಾಗೆ ಸಂಜೆ ವೇಳೆ ಸರದಿಯಾಗಿ ಕಳೆಯೋದು ಅಭ್ಯಾಸ. ಯಾವುದೇ ದಿನ ಸಣ್ಣ ಶೀತ ಕೂಡ ಆಗಿಲ್ಲ. ನಿಮ್ಮಂತೆ AC ಜಾಗಗಳಲ್ಲಿ ಹುಟ್ಕಾರ್ಗಳಲ್ಲಿ ತಿರುಗಿ ಬಿಸಿಲು ತಗಲ್ದೆ ಸುಕುಮಾರವಾಗಿ ಬೆಳೆದಿಲ್ಲ ನಾನು. ಕಾಲ್ನಡಿಗೆಯಲ್ಲಿ ಬೆಳೆದಿರೋಳು ನಾನು. ಬಿಸಿಲಿನಲ್ಲಿ ನಿಂತ ದಿನಗಳು ಕೂಡ ಇವೆ. ಎಲ್ಲರೂ ನಿಮ್ಮ ಹಾಗೆ ಹುಟ್ಟುತ್ತಲೇ ಚಿನ್ನ ಚಮಚ ನನಗೆ ಹುಟ್ಟೋದಿಲ್ಲ ಸರ್ ಅಂತ ಹೊರಟೋದ್ಲು. ಹೋಗ್ತಿರೋ ಅವಳನ್ನೇ ನೇರವಾಗಿ ನೋಡ್ತಾ,
ನನಗೆ ಪಾಠ ಹೇಳ್ತಿದ್ಯಾ? ನಿನ್ನ ಧ್ವನಿ ಹೆಚ್ಚಾದರೆ ನನ್ನ ಕ್ರಮ ಪ್ರಾರಂಭವಾಗುತ್ತೆ ಅಂತ ಸಣ್ಣ ನಗುವಿನೊಂದಿಗೆ ತನ್ನ ಕೆಲಸ ಪ್ರಾರಂಭಿಸ್ದ. ಲಹರಿ, ಏನಾಯ್ತಮ್ಮ, ಯಾಕೆ ಬೇಸರ ಆಗಿದೆಯಾ ಅಂತ ಕೇಳಿದ್ಲು ಸ್ನೇಹ. ನಿಜಕ್ಕೂ ಏನಮ್ಮ ಏನು ತೊಂದರೆ? ನನ್ನ ಹಿಂಬಾಲಿಸಿ ಹೀಗೆ ಎಲ್ಲರ ಮುಂದೆ ನಗೆ ಪಾಟ್ಲು ಮಾಡೋದಕ್ಕೆ ಕಾರಣ ಏನು? ನಾನೇನು ತಪ್ಪು ಮಾಡಿದೆ? ಅವನಿಗೆ ಬಂದಾಗಿಂದ ನೋಡ್ತಿದ್ದೀನಿ. ನನ್ನ ಮೇಲೆ ಏನೋ ಹಾಗೇ ತೀರಿಸ್ಕೊಳ್ತಿರುವಂತೆ ಇದೆ ಅವನ ವರ್ತನೆ. ಲಹರಿ, ದಯವಿಟ್ಟು ನೀನು ಹೀಗೆ ಬೇಸರ ಆಗಬೇಡ. ನಿಜವಾಗ್ಲೂ ಚೆನ್ನಾಗಿಲ್ಲ ಇದು. ನೀನು ಯಾವಾಗಲೂ ನಗ್ತಾ ಸಂತೋಷವಾಗಿ ತಮಾಷೆ ಮಾಡ್ತಿದ್ರೆ ನನಗಿಷ್ಟ ಅಂತ ಅಂದ್ಲು ಗಟ್ಟಿಯಾಗಿ ಉಸಿರು ತಗೊಂಡು. ಸರಿ, ಆದರೆ ಪವನ್ ಸರ್ ಬಂದಿಲ್ಲ, ಏನಾಯಿತು ಅಂದ್ಲು. ಪ್ರಾಜೆಕ್ಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ ಸರ್ ಅಂತ ಹೇಳಿಬಿಟ್ಲು ಸ್ನೇಹ. ಈ ಸಮಯದಲ್ಲಿ ಹೋಗೋದೇನು? ಹಾಗಿದ್ರೆ ಕೆಲಸವನ್ನು ಯಾರು ನೋಡ್ಕೊಳ್ತಾರೆ? ಆ ಕ್ರೂರಿ ಬಾಸ್ಗೆ ದಿನದ ಕೆಲಸದ ವರದಿನ ಯಾರು ನೀಡ್ತಾರೆ ಅಂತ ಬೇಸರಗೊಂಡ್ಳು. ನೀನೇ ಅಂದ್ಲು ಸ್ನೇಹ. ಏನು? ಬಾಸ್ ನಿನ್ನ ತಂಡದ ನಾಯಕಿಯನ್ನಾಗಿ ಮಾಡಿದ್ದಾರೆ ಎಂಬ ಆಘಾತಕಾರಿ ಸುದ್ದಿಯನ್ನು ಲಹರಿ ಕಿವಿಗೆ ಹಾಕಿದ್ಲು ಸ್ನೇಹ. ಲಹರಿಯ ಮುಖದಲ್ಲಿ ರಕ್ತ ಹೆಪ್ಪುಗಂಟಿದಂತಾಯಿತು. ನಾನು ತಂಡದ ನಾಯಕಿ ಆಗೋದೇನು? ಅದು ನನಗೆ ತಿಳಿದೆ. ಹಾಗಿದ್ರೆ ಪವನ್ ಸರ್ ಏನಾದರೂ ತಮಾಷೆ ಮಾಡ್ತಿದ್ಯಾ ಅಂತ ಗಂಭೀರವಾಗಿ ಕೇಳ್ತಿದ್ದಂತೆ, ಲಹರಿ ಮೇಡಮ್ ನಿಮ್ಮನ್ನು ಸರ್ ಕರೆದಿದ್ದಾರೆ ಕೆಲಸದ ಫೈಲ್ನೊಂದಿಗೆ ಅಂತ ಹೇಳಿ ಹೋದ ಸೇವಕ. ಸ್ನೇಹ ತನ್ನ ಕೈಲಿ ಫೈಲ್ ಇಟ್ಟು, ಇಲ್ಲಿವರೆಗೆ ಮಾಡಿದ ಪ್ರಾಜೆಕ್ಟ್ ವರದಿ ಎಲ್ಲ ಇದರಲ್ಲಿದೆ, ಒಂದು ಸಾರಿ ನೋಡ್ಕೊ, ಬೇಗನೆ ಹೋಗು, ಇಲ್ಲಿದ್ರೆ ಸರ್ ಗಂಭೀರ ಆಗ್ತಾರೆ ಅಂತ ಕಳಿಸ್ಕೊಟ್ಲು ಸ್ನೇಹ. ನನಗೆ ನೆಮ್ಮದಿನೇ ಇಲ್ಲದಂತಾಯಿತು. ಕೊಲ್ತಿದ್ದಾನೆ ಅಂತ ಬೈದ್ಕೊಳ್ತಾ ಹೋಗಿ, ನಾನು ಒಳಗೆ ಬರ್ಬೋದಾ ಸರ್ ಅಂತ ರಾಗ ಎಳೆದ ಲಹರಿ ಧ್ವನಿ ಕೇಳಿಸಿ ಒಂದು ವಿಲನ್ ನಗುವಿನೊಂದಿಗೆ ತಾರಕ್ ಮುಖದಲ್ಲಿ ಬಾ ಅಂದ. ಥ್ಯಾಂಕ್ ಯು ಸರ್ ಅಂತ ಒಳಗೆ ಬಂದು ಲಹರಿ ಒಮ್ಮೆಗೆ ಸೀನಿದ್ಲು. ಹುಡುಗಿ ಹೃದಯ ಆಕಾಶ ಕೂಡ್ತು. ಏನಿದು ಅಂದರೆ ತಾರಕ್ ಕಣ್ಣುಗಳಲ್ಲಿ ಸುರಿತಿರೋ ಬೆಂಕಿ ಮಳೆಯನ್ನು ನೋಡಿ, ಅಬ್ಬಾ ಇವನೇನು ಇಷ್ಟೊಂದು ಕೋಪದಲ್ಲಿದ್ದಾನೆ, ಈಗ ನಾನೇನು ಮಾಡಿದೆ ಅಂದ್ಕೊಳ್ತಾ ಮಾಮೂಲಾಗಿ ಉಸಿರು ತೆಗೆದುಕೊಂಡು ಮುಂದಕ್ಕೆ ಬರ್ತಿದ್ದ ಅವಳ ಹೆಜ್ಜೆ ಮುಂದಕ್ಕೆ ಬೀಳಲೇ ಇಲ್ಲ. ಯಾಕಂದರೆ ಅವಳ ಕಾಲುಗಳ ಹತ್ರ ಒಡೆದು ಚೂರು ಚೂರಾಗಿದ್ದ ಫೋಟೋ ಫ್ರೇಮ್ ಕಾರಣ. ಅಯ್ಯೋ ಏನದು ಹೀಗೆ ಹಾಕ್ಬಿಟ್ಟಿದ್ದೀರಿ, ಒಡೆದು ಹೋಯ್ತು ಅಂದ್ಕೊಳ್ತಾ ತಲೆ ಎತ್ತು ನೋಡಿದ್ಲು. ಲಾವಾರಸ ಕುದೀತಿದೆ ತಾರಕ್ ಮುಖದಲ್ಲಿ. ತನ್ನ ಮುಂಚೆ ಹೇಳಿದ ಮಾತು ನೆನಪಿಗೆ ಬಂದು, ನನಗೆ ಇಲ್ಲಿವರೆಗೆ ಸಣ್ಣ ಶೀತ ಕೂಡ ಆಗಿಲ್ಲ ಅಂತ ಕೊಚ್ಕೊಂಡಿದ್ದು ನಿಜಕ್ಕೂ ಅದು ದೊಡ್ಡ ವಿಷಯವೇ. ಆದರೆ ಶನಿ ಮಹಾರಾಜ ತನ್ನ ತಲೆ ಮೇಲೆ ನೃತ್ಯ ಮಾಡ್ತಿದ್ರೆ ಈ ರಾವಣ ಮಹಾರಾಜನ ಹತ್ರ ಅಡ್ಡಲಾಗಿ ಸಿಕ್ಬಿದ್ದಿದ್ದೀನಿ ಅಂತ ತಡವಾಗಿ ಅರಿತುಕೊಂಡು, ಅದು ಸರ್ ಇದು ತಿನ್ನೋದ್ರಿಂದ ಒಂದು ಸೀನಲ್ಲ ಅಂತ ಅವಳೇನು ಹೇಳುವಷ್ಟರಲ್ಲೇ ಅಲ್ಲೇ ನಿಲ್ಲು ಅಂತ ಒಂದು ಕಿರುಚಾಟ ಕಿರಿಸ್ದ. ಆ ಏಟಿಗೆ ಹುಡುಗಿ ಬಾಯನ್ನು ಮುಚ್ಕೊಂಡ್ಳು. ತಾರಕ್ ಕರೆಗಂಟೆ ಒತ್ತಿದ್ರಿಂದ ಮ್ಯಾನೇಜರ್ ಓಡ್ ಬಂದ. ಹೇಳಿ ಸರ್ ಅಂತ. ನನ್ನ ಕೋಣೆ, ನನ್ನಂತಸ್ತು, ಸಂಪೂರ್ಣ ಕಟ್ಟಡ, ಪ್ರತಿಯೊಂದು ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಶೀಘ್ರವಾಗಿ ಅಂತ ಆದೇಶ ನೀಡ್ದ. ಲಹರಿ ಮುಖ ಸಣ್ಣಗೆ ಮಾಡ್ಕೊಂಡು ನೋಡ್ತಿದ್ರೆ, ಇನ್ನು ಈ ರೋಗಿಯನ್ನು ಕರ್ಕೊಂಡು ಹೋಗಿ ಕೋಣೆಯಲ್ಲಿ ಪ್ರತ್ಯೇಕವಾಗಿರಿಸಿ ಎಂದ. ಏನು ಅಂತ ವಿಚಿತ್ರವಾಗಿ ನೋಡ್ತಿದ್ದ ಲಹರಿನ ಇಬ್ಬರು ಮಹಿಳಾ ಸಿಬ್ಬಂದಿ ಬಂದು ಕೆಳಗಿನ ಅಂತಸ್ತಿನಲ್ಲಿರೋ ಕೋಣೆಗೆ ತಳ್ಳಿ ಬಾಗಿಲು ಹಾಕಿದ್ರು. ಏನು ನಡೆದಿದೆ ಅಂತ ಈಗ ಇಷ್ಟೊಂದು ಹಂಗಾಮ ಮಾಡ್ತಿದ್ದಾನೆ ಈ ರಾವಣ ಅಂದ್ಕೊಳ್ತಾ ಆ ಕೋಣೆ ನೋಡಿ ಬೆಚ್ಚಿಬಿದ್ಲು. ಯಾವುದೋ ಹೃದಯ ಶಸ್ತ್ರಚಿಕಿತ್ಸೆಗೆ ಸಿದ್ಧಪಡಿಸಿದ ಕೋಣೆಯಂತೆ ಹಾಸಿಗೆಯಿಂದ ಉಪಕರಣಗಳವರೆಗೆ ಎಲ್ಲ ಅಲ್ಲೇ ಇರೋದು ನೋಡಿ ತಂಗೆ ನಿಜವಾಗ್ಲೂ ಇಷ್ಟ ಇಲ್ಲದ ಆಸ್ಪತ್ರೆ ವಾತಾವರಣಕ್ಕೆ ತುಂಬ ಕೋಪ, ಕಿರಿಕಿರಿ ಬಂದು ಬಾಗಿಲನ್ನು ಗಟ್ಟಿಯಾಗಿ ಬಡಿತಿದ್ದಾಳೆ. ಆದರೆ ಆ ಅಂತಸ್ತಿನ ಕೊನೆಯಲ್ಲಿರೋ ಕೋಣೆ ಆಗಿದ್ದರಿಂದ ಯಾರಿಗೂ ಅವಳ ಕಿರುಚಾಟ ಕೇಳಿಸ್ಲಿಲ್ಲ. ಸೀನಿದ್ದಕ್ಕೆ ಇಷ್ಟೊಂದು ಅತಿರೇಕದ ವರ್ತನೆ ಮಾಡ್ತಿದ್ದಾನಲ್ಲ ಈ ಕ್ರೂರಿ ಅಂತ ತಾರಕ್ ನನ್ನ ಮನಸ್ಸಿಗೆ ಬಂದಂತ ಬೈದ್ಕೊಳ್ತಾ ಆ ಕೋಣೆಗಿದ್ದ ಬಾಲ್ಕನಿ ಕುರ್ಚಿಯಲ್ಲಿ ಕೂತ್ಲು. ಸ್ನೇಹ ಮುಂಚೆ ಇಂತಹ ಉಪಚಾರದ ಬಗ್ಗೆ ತನಗೆ ಹೇಳಿದ್ಲು. ಯಾರಿಗಾದ್ರೂ ಶೀತ ಆದರೆ, ಜ್ವರ ಬಂದರೆ, ವಾಂತಿ ಆದರೆ ರಜೆ ನೀಡಿ ಮನೆಗೆ ಕಳಿಸಿ ಕೈ ತೊಳ್ಕೊಳ್ಳೋ ಥರದ್ದಲ್ಲ ನಮ್ಮ ಆಫೀಸ್. ಆ ನೌಕರ ಸಂಪೂರ್ಣವಾಗಿ ಗುಣಮುಖನಾಗುವವರೆಗೆ ಆಹಾರ, ಹಾಸಿಗೆ, ಚಿಕಿತ್ಸೆ ಎಲ್ಲ ಇಲ್ಲೇ ನೀಡುತ್ತಾ ಸಂಪೂರ್ಣವಾಗಿ ಗುಣವಾದ ಮೇಲೆ ಮನೆಗೆ ಕಳಿಸ್ತಾರೆ ಎಂದ. ಕೇಳಿದಾಗ ವಿಚಿತ್ರವಾಗಿ ಇದೇನು ನಿಯಮ ಅಂದ್ಕೊಂಡಿದ್ರು, ಚೇರ್ಮನ್ ಅವರು ಈ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ಲು ಸ್ನೇಹ. ತಾರಕ್ ಮೇಲೆ ಕೋಪ ಇದ್ದರೂ ಇಲ್ಲಿವರೆಗೆ ನೋಡಿದ ತಮ್ಮ ಚೇರ್ಮನ್ ಮೇಲೆ ಕೋಪ ಏನಿಲ್ಲ ಲಹರಿಗೆ. ಆದರೂ ಈ ಸೀನು ಯಾಕೆ ಬಂತು ಅಂತ ಯೋಚಿಸ್ತಿರುವಾಗಲೇ ಮತ್ತೊಂದು ಸೀನ್ ಬಂತು. ದೇವ್ರೇ ಏನಿದು ಅಂದ್ಕೊಂಡು ಅವಳಿಗೆ ನಿನ್ನೆ ರಾತ್ರಿ ಮಂಜಿನಲ್ಲಿ ಮಾಡಿದ ತೋಟದ ಕೆಲಸ ನೆನಪಿಗೆ ಬಂತು. ಅಲ್ಲಿ ಬಿತ್ತು ಏಟು. ಅಮ್ಮ ಅಪ್ಪ ಕೆಲಸ ಮುಗಿದ ಮೇಲೆ ಹೋದ ನಂತರ ತನಗಿದ್ದ ಗಿಡಗಳು ಹುಚ್ಚಿನಿಂದಲೇ ಅಲ್ಲೇ ಮಂಚ ಹಾಕ್ಕೊಂಡು ಬೆಳಗ್ಗಿನವರೆಗೆ ಮಲಗಿದ್ಲು. ಮಳೆಯಲ್ಲಿ ನೆನೆದು ತಣ್ಣನೆಯ ಗಾಳಿಗೆ ಮಲಗಿದ್ರಿಂದ ಶೀತವಾಗಿದೆ ಅಂತ ಅವಳಿಗೆ ಅರ್ಥ ಆಗೋಯಿತು. ಇಷ್ಟರಲ್ಲಿ ಬಾಗಿಲು ತೆಗೆದ ಶಬ್ದ. ಒಬ್ಬ ಮಹಿಳಾ ವೈದ್ಯರು ಬಂದು ಅವಳನ್ನ ತಪಾಸಣೆ ಮಾಡಿ
ಸಾಮಾನ್ಯ ಶೀತ ಅಂತ ಹೇಳಿ ಔಷಧಿ ನೀಡಿ ಬಿಸಿ ಬಿಸಿಯಾದ ಸೂಪ್ ಸೇವಿಸಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೋದರು. ಮತ್ತೊಂದು 10 ನಿಮಿಷಕ್ಕೆ ಸಣ್ಣ ಟ್ರಾಲಿ ಅಂಥದ್ದನ್ನು ತಳ್ಕೊಂಡು ಬಂದ ನರ್ಸ್. ಆ ವಸ್ತುಗಳನ್ನ ನೋಡಿ ಒಂದು ಕ್ಷಣ ತಾನು ರೋಗಿ ಅನ್ನೋ ಭ್ರಮೆ ಉಂಟಾಯಿತು ಲಹರಿಗೆ. ಬಿಸಿ ಬಿಸಿಯಾದ ಸೂಪ್ ಬೌಲ್ ನೀಡಿ ಕುಡಿದ ನಂತರ ಔಷಧಿ ತಗೊಳ್ಳಿ, ತಿನ್ನೋದಕ್ಕೆ ಜೋಳದಿಂದ ಮಾಡಿ ತರಕಾರಿ ಸಲಾಡ್ ಹಸಿಯಾದರೆ ಇದನ್ನು ತಿನ್ನಿ, ನಿಮ್ಮ ಮುಂದಿನ ಊಟ ಮಧ್ಯಾಹ್ನ ಇರುತ್ತೆ ಅಂತ ಸಮಯದ ಪಟ್ಟಿಯನ್ನು ಓದಿ ಹೊರಟು ಹೋದ್ಲು. ದೇವ್ರೇ, ಏನಿದು ಈ ಶಿಕ್ಷೆ ನನಗೆ ಅಂತ ಬೇಸರಗೊಳ್ತಾ ಔಷಧಿ ತೆಗೆದುಕೊಂಡು ಸೂಪ್ ಕಪ್ ಹಿಡಿದು ಬಾಲ್ಕನಿಯಲ್ಲಿ ಕೂತು ಹೊರಗಿನ ನೋಟವನ್ನು ನೋಡ್ತಾ ಮುಗಿಸಿದ್ಲು. ಆದರೆ ನಾನು ಯಾಕೆ ಬೇಸರಗೊಳ್ಬೇಕು? ಜ್ವರ ಬಂದರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ ಅಂತಾರೆ. ನಾನಿನ್ನು ರಜೆ ಹಾಕಿ ಮನೇಲಿ ಇಲ್ವಲ್ಲ, ಆಫೀಸ್ನವರೇ ಎಲ್ಲವನ್ನ ಮಾಡ್ತಾರೆ, ನನಗೆ ಮಾತ್ರ ಊಟದ ಖರ್ಚು ಕೂಡ ಕಡಿಮೆ ಮಾಡಿದ್ದಾರೆ. ಇನ್ನು ಚೆನ್ನಾಗಿ ತಿಂದು ಯಾಕೆ ಮಲಗಿದ್ರೆ ಆಯಿತು ಅಂತ ತನ್ನ ಬುದ್ಧಿವಂತಿಕೆಗೆ ತಾನೇ ಮೆಚ್ಚಿಕೊಂಡು ಸಲಾಡ್ ಕೂಡ ಹೊಟ್ಟೆಗೆ ತಳ್ಳಿ, ಅಬ್ಬಾ ಇಂತಹ ಸಪ್ಪೆ ಆಹಾರ ಹೇಗೆ ತಿಂತಾರೋ, ಉಪ್ಪು ಖಾರ ಇಲ್ಲ ಮಸಾಲೆ ಇಲ್ಲ ಅಂತ ವಿಕಾರವಾಗಿ ಮುಖ ಮಾಡ್ಕೊಂಡು ತಿಂದ ನಂತರ ಆ ಕುರ್ಚಿಯಲ್ಲಿ ಯಾಗ ಒಂದು ನಿದ್ರೆ ತೆಗೆದ್ಲು. ಆ ದಿನ ಸಂಜೆವರೆಗೆ ಅಲ್ಲೇ ಇದ್ದವಳಿಗೆ ವೈದ್ಯರು ಮನೆಗೆ ಹೋಗೋದಕ್ಕೆ ಅನುಮತಿ ನೀಡಿದ್ರಿಂದ ಯಪ್ಪ ದೇವರೇ ಥ್ಯಾಂಕ್ಸ್ ಅಂದ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಅಲ್ಲೂ ಒಂದು ಹುಳು ಕೂಡ ಇರಲಿಲ್ಲ. ಏನಿದು, ಯಾವಾಗಲೂ ನೌಕರರಿಂದ ಕಳೆ ಕಟ್ತಿದ್ದು ಆಫೀಸ್ ಈಗ ಬಿಕು ಅಂತಿದೆಯಲ್ಲ ಅಂದ್ಕೊಳ್ತಾ ಹೊರಗೆ ಬರೋ ಅಷ್ಟರಲ್ಲಿ ಅವಳಿಗಾಗಿ ಕಾಯ್ತಿದ್ಲು ಸ್ನೇಹ. ಲಹರಿ, ಹೇಗಿದೆಯಮ್ಮ ನೀನು ಅಂತ ಕಂಗಾಲಾಗಿ ಬಂದ್ಲು. ನನಗೇನು ಚೆನ್ನಾಗಿ ತಿಂದು ಆರಾಮಾಗಿದ್ದೀನಿ. ಅದು ಸರಿ, ಆಫೀಸ್ ಎಲ್ಲ ಖಾಲಿಯಾಗಿದೆಯಲ್ಲ, ಯಾಕೆ? ರಾತ್ರಿ ವೇಳೆ ಕೆಲಸ ಮಾಡೋ ಸಿಬ್ಬಂದಿ ಕೂಡ ಇಲ್ವಲ್ಲ? ಬಾಸ್ ಎಲ್ರಿಗೂ 1 ವಾರದ ಪ್ರವಾಸಕ್ಕಾಗಿ ರಜೆ ನೀಡಿದ್ದಾರೆ. ಏನು? ಹೌದು, ಪ್ರತಿ 3 ತಿಂಗಳಿಗೊಮ್ಮೆ 1 ವಾರದ ಪ್ರವಾಸಕ್ಕೆ ಕಳಿಸುತ್ತೆ ಕಂಪನಿ. ಆದರೆ ಪ್ರಾಜೆಕ್ಟ್ ಕೊನೆ ಹಂತದಲ್ಲಿರುವಾಗ ಎಂದೂ ಹೀಗೆ ನೀಡಿರಲಿಲ್ಲ. ಈ ಬಾರಿ ಏನಾಗಿದೆಯೋ ಗೊತ್ತಿಲ್ಲ. ಹಾಗಿದ್ರೆ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂದ್ಲು. ನಾವು ಖಂಡಿತ ಅಲ್ಲ, ನಾನು ಮಾತ್ರ ಹೋಗ್ತಿದ್ದೀನಿ. ಅಂದರೆ ನಾನು? ನಿನಗೆ ರಜೆ ಇಲ್ಲ ಪಾಪ. ಅದು ಅಲ್ಲದೆ ಪ್ರತಿದಿನ ನೀನೇ ಆಫೀಸಿಗೆ ಬಂದು ಪ್ರಾಜೆಕ್ಟ್ ವರದಿಗಳು ಕೆಲಸ ಮಾಡಬೇಕು ಅಂತ ಸ್ನೇಹ ಹೇಳ್ತಿದ್ರೆ ಬಾಯಿ ತೆರೆದ್ಲು ಲಹರಿ. ಏನೂ ತಮಾಷೆ ಮಾಡ್ತಿದ್ಯಾ? 10 ಜನ ಮಾಡೋ ಕೆಲಸವನ್ನು ನಾನೊಬ್ಬಳೆ ಹೇಗೆ ಮಾಡ್ತೀನಿ ಅಂತ ಕಿರ್ಚಾಡಿದ್ಲು. ಹಲೋ ಮಿಸ್, ನೀನು ಕೆಲಸ ಮಾಡ್ತಿರೋದು ಯಾರ ಜೊತೆ ಗೊತ್ತಾ? ನಮ್ಮ ಬಾಸ್ ತಾರಕ್ ವರ್ಮಾ ಅವ್ರ ಜೊತೆ. ಅವ್ರ 10 ಜನರ ಕೆಲಸವಲ್ಲ 100 ಜನರ ಕೆಲಸವನ್ನು ಕೂಡ ಕೈ ಬೆರಳುಗಳಲ್ಲಿ ಮಾಡಬಲ್ಲರು. 1 ವಾರ ಸಹಾಯಕಿಯಾಗಿ ಅಲ್ಲ, ಪ್ರಾಜೆಕ್ಟ್ ಮುಗಿಯೋವರೆಗೆ ನೀನೇ ಇರ್ತೀಯ. ಆ ವಿಷಯ ನಿನಗೆ ಹೇಳಲಿಕ್ಕೆ ಇಲ್ಲಿದ್ದೀನಿ. ಬಾಯ್, ನಾನು ಹೋಗಿ ಬೇಗನೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಬೇಕು. ಎಂಜಾಯ್ ಬೇಬಿ ಅಂತ ಹೋಗ್ತಿದ್ರೆ ಕಾಳು ಮುಖದೊಳೆ ನಿಲ್ಲೇ ಅಂತ ಅಟ್ಟಿಸ್ಕೊಂಡು ಹೋದ್ಲು ಲಹರಿ. ನೆಲ ಮಹಡಿಯಲ್ಲೆಲ್ಲ ತಿರುಗ್ತಾ ಈ ಪ್ರವಾಸಕ್ಕಾಗಿ ಕಣ್ಣುಗಳಲ್ಲಿ ಕಾಯಿ ಬಿಡುವಂತ ಕಾಯ್ತಿದ್ದೆ. ಪೂರ್ತಿಯಾಗಿ ಎಂಜಾಯ್ ಮಾಡಿ ಬರಬೇಕು. ಮತ್ತು ಯಾವಾಗ ಆಫರ್ ಕೊಡ್ತಾರೋ ನಮ್ಮ ಬಾಸ್ ಅಂತ ನಗ್ತಾ ಬಾಯ್ ಬೇಬಿ ಅಂತ ಟ್ಯಾಕ್ಸಿ ಬಂದಿದ್ದರಿಂದ ಹೊರಟೋದ್ಲು. ಸ್ಕೂಟಿ ಸ್ಟಾರ್ಟ್ ಮಾಡಿ ನನ್ನ ಪ್ರತ್ಯೇಕಿಸಿ ರೋಗಿಯನ್ನಾಗಿ ಮಾಡಿದ್ನಲ್ಲ, ಈಗ ರೋಗಿಯೊಂದಿಗೆ ಕೆಲಸ ಹೇಗೆ ಮಾಡಿಸ್ತಾನೆ ನೋಡೋಣ ಅಂತ ಮನೆಗೆ ಪಯಣ ಬೆಳೆಸಿದ್ಲು. ಆ ದಿನ ರಾತ್ರಿವರೆಗೆ ಕಾಯ್ದ್ಲು ಲಹರಿ. ತಾರಕ್ನಿಂದ ಕರೆ ಅಥವಾ ಸಂದೇಶ ಅಥವಾ ಇಮೇಲ್ ಬರುತ್ತೇನೋ, ಬಂದರೆ ನನಗೆ ಹುಷಾರಿಲ್ಲ ಸರ್ ಅಂತ ಸುಳ್ಳು ಹೇಳೋದಕ್ಕಾದರೆ ಅಂಥದ್ದೇ ಏನೂ ಬರಲಿಲ್ಲ. ತನ್ನ ಮರೆತುಬಿಟ್ನಾ ಅಂತ ಸಂಭ್ರಮ ಪಟ್ಟು ಹಾಯಾಗಿ ನಿದ್ರಿಸಿದ್ಲು. ಬೆಳಗ್ಗೆ ಆಫೀಸ್ ಇಲ್ಲ ಅಂತ ತಿಳಿದು 8 ಗಂಟೆವರೆಗೆ ಮಲಗಿದ್ದವಳನ್ನ ನಿರ್ಮಲಾ ಅವರು ಕಿರ್ಚ್ತಾ ಎಬ್ಬಿಸ್ತಿದ್ರೆ, ಏನಮ್ಮ ಆಫೀಸಿಲ್ಲ ಮಲಗೋದಕ್ಕೆ ಬಿಡು ಅಂದ್ಲು. ಹಾಗಿದ್ರೆ ಹೊರಗೆ ನಿಮ್ಮ ಆಫೀಸ್ ಕಾರ್ ಯಾಕೆ ಬಂದಿದೆ? ಏನೆಲ್ಲಾಗಿ ಸ್ಪ್ರಿಂಗ್ನಂತೆ ಎದ್ದು ಹೊರಗೆ ಹೋದವಳಿಗೆ ಡ್ರೈವರ್ ಕಾರನ್ನು ಒರೆಸ್ತಿರೋದು ಕಾಣಿಸ್ತು. ಏನಂಕಲ್ ಹೀಗೆ ಬಂದಿದ್ದೀರಾ? 1 ವಾರ ಆಫೀಸ್ ರಜೆ ಅಲ್ವಾ ಅಂದ್ಲು. ಇಲ್ಲಮ್ಮ, ನಿಮ್ಮನ್ನು ಕರ್ಕೊಂಡು 10 ನಿಮಿಷದಲ್ಲಿ ಬರುವಂತೆ ಸರ್ ಹೇಳಿದ್ದಾರೆ. 10 ನಿಮಿಷನಾ ಅಂತಿದ್ರೆ 11ನೇ ನಿಮಿಷಕ್ಕೆ ನನ್ನ ಕೆಲಸ ಹೋಗುತ್ತೆ ಅಂತ ಕೂಡ ನಿಮಗೆ ಹೇಳೋದಕ್ಕೆ ಹೇಳಿದ್ದಾರೆ ಅಂದ. ಓ ದೇವ್ರೇ ಅಂತ ಒಳಗೊಳಗೆ ಬೇಸರಗೊಳ್ತಾ ಹೋದ್ಲು ಮುಖ ತೊಳೆಯಲು. ನಿರ್ಮಲಾ ಊಟ ಡಬ್ಬಿ ನೀಡಿ ಜಾಗ್ರತೆ ಅಂತ ಹೇಳ್ತಿದ್ರೆ ಬಾಯ್ ಮಮ್ಮಿ ಅಂತ ಹೋಗಿ ಕಾರ್ನಲ್ಲಿ ಕೂತ್ಲು. ಬೀದಿಯವರೆಲ್ಲ ಆ ಕಾರನ್ನು ವಿಚಿತ್ರವಾಗಿ ಅನುಮಾನದಿಂದ ನುಂಗು ಬಿಡುವಂತೆ ನೋಡ್ತಿದ್ರೆ ಇನ್ನಷ್ಟು ಕಿರಿಕಿರಿ ಲಹರಿಯಲ್ಲಿ. ಕಾರ್ ಆಫೀಸ್ ಕಡೆ ಹೋಗದೆ ಬೇರೆ ದಾರಿಯಲ್ಲಿ ಹೋಗ್ತಿದೆ. ಅಂಕಲ್, ಇದು ಆಫೀಸ್ ದಾರಿ ಅಲ್ವಲ್ಲ ಅಂದ್ಲು ಸುತ್ತಲೂ ನೋಡ್ತಾ. ಆಫೀಸ್ಗೆ ಅಲ್ಲಮ್ಮ ಸರ್, ಮನೆಗೆ ಹೋಗ್ತಿದ್ದೀವಿ ಅಂತಂದ ಆತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.